ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಮೆಂತ್ಯ ಸೊಪ್ಪಿಂದ ಚಪಾತಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಮೆಂತ್ಯ ಸೊಪ್ಪನ್ನು ತೊಳೆದು ಅವನ್ನ ಸಣ್ಣಗೆ ಹೆಚ್ಕೊಂಡು ಇಲ್ಲಿ ಚಪಾತಿ ಹಿಟ್ಟಿನ ಜೋಡಿ ಹಾಕ್ಬೇಕು ನೋಡ್ರಿ. ಮತ್ತು ಮಿಕ್ಸಿಗೆ 2 ಮೆಣಸಿನ್ಕಾಯಿ, ಒಂದಿಟ್ಟು ಅಲ್ಲ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಇವುಗಳನ್ನೆಲ್ಲ ಹಾಕ್ಬೇಕು ನೋಡ್ರಿ. ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ಪ್ರಮಾಣ ತೋರ್ಸಕತ್ತೀನಿ, ಹೀಗಾಗಿ ಸ್ವಲ್ಪ ತೊಗೊಂಡಿನಿ. ಮತ್ತು ಮಿಕ್ಸಿಗೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡು ನೋಡ್ರಿ. ಈ ಥರ ಮಿಕ್ಸಿ ಗ್ರೈಂಡ್ ಮಾಡಿಕೊಂಡು ಹಿಟ್ಟಿನ ಜೋಡಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅಂದ್ರೆ ಉಪ್ಪು ಖಾರ ಚಪಾತಿ ಟೇಸ್ಟಿಯಾಗಿರ್ತೈತಿ. ಬರೀ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಸಪ್ಪಗಾಗುತ್ತೆ. ಮತ್ತು ಮೇಲೆ ಅರಿಶಿಣ ಪುಡಿ, ಮಸಾಲೆ ಪುಡಿ ಒಂದೊಂದು ಸ್ಪೂನ್ ಹಾಕಿ ನೋಡ್ರಿ. ಮತ್ತು ಉಪ್ಪು ಕಮ್ಮಿ ಬಿದ್ದರೆ ಮ್ಯಾಗ ಕಲಿಸಿ ಎಲ್ಲವನ್ನು ಮಿಕ್ಸ್ ಮಾಡ್ಬೇಕು ನೋಡ್ರಿ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಬೇಕು. ಇಲ್ಲಾಂದ್ರೆ ಹಿಟ್ಟು ಭಾಳ ಹದ ಬರೋಂಗಿಲ್ಲ, ಗಟ್ಟಿ ಆಗಂಗಿಲ್ಲ, ದೋಸೆ ಹಿಟ್ಟಿನ ಥರ ಆಗಿಬಿಡ್ತೈತಿ. ಹೀಗಾಗಿ ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಬೇಕು, ನೀರು ಹಾಕಿ ಕಲಿಸ್ಬೇಕು ನೋಡ್ರಿ. ಮೊದಲ ಎಲ್ಲವನ್ನು ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗ ನಾದಬೇಕು. ಗಟ್ಟಿ ನಾದಿ ಒಂದು 15 ನಿಮಿಷ ಬಿಟ್ಟು, ಇಲ್ಲ ಒಂದು ½ ಆನ್ ಅವರ್ ಬಿಟ್ಟರೆ ನಡಿಬೇಕು. ನೆನೆ ಇಡಬೇಕು ನೋಡಿರಿ. ಈ ಥರ ರೆಡಿ ಆಯ್ತು ಹಿಟ್ಟು. ಇದನ್ನೇನು ಮಾಡಬೇಕು, ಮುಚ್ಚಿಡ್ಬೇಕು ನೋಡಿರಿ. ಈಗೇನು ಮಾಡೋಣ, ಒಂದು ½ ಆನ್ ಅವರ್ ಬಿಟ್ಟಾದ್ಮೇಲೆ ಅದು ನೆಂದಿರ್ತೈತೆ ನೋಡಿರಿ. ಹಿಟ್ಟು ಹೆಂಗೆ ಗಟ್ಟಿತ್ತು, ಈಗ ಹೆಂಗೆ ಮೆತ್ತಗಾಗೈತಿ. ಅವುಗಳನ್ನು ಚಪಾತಿ ಉಳ್ಳೆಗಳನ್ನು ಮಾಡ್ತೀವಲ್ಲ, ಆ ಥರ ಉಳ್ಳೆಗಳನ್ನು ಮಾಡಬೇಕು. ನೋಡಿರಿ, ಹಿಂಗೆ ಉಳ್ಳೆ ಮಾಡಿ ನೋಡಿರಿ. ಈ ಥರ ಉಳ್ಳೆಗಳನ್ನು ಮಾಡಿ ಇದಕ್ಕೇನು ಮಾಡೋಣ, ಎಣ್ಣೆ ಸಾರೋಣ. ಹಿಂಗೆ ಲಟ್ಟಿಸಿ ಎಣ್ಣೆ ಹಚ್ಬೋದು. ನಾವು ಹಂಗೆ ಈ ಥರ ಮಾಡಿ ಇಷ್ಟ ಎಣ್ಣೆ ಸವರಿ ಒಂದ್ರ ಮೇಲೆ ಒಂದು 2 ಉಳ್ಳೆಗಳನ್ನು ಸೇರಿಸ್ಬೋದು. ಈ ಥರ ಉಳ್ಳೆಗಳನ್ನು ಚಪಾತಿ ಹಿಟ್ಟಿನ ತಟ್ಟು ಮಾಡ್ತೀವಲ್ಲ, ಆ ಥರನ ಮಾಡಬೇಕು ನೋಡ್ರಿ. ನೋಡಿರಿ, ರೆಡಿ ಆಯಿತು. ಇನ್ನೇನು ಮಾಡೋಣ, ಲಟ್ಸೋಣ. ಎಣ್ಣೆ ಹಚ್ಚಿ ಒಂದ್ಕೊಂದು ಜೋಡಿಸಿಟ್ಟು ಆಮೇಲೆ ಸ್ವಲ್ಪ ಹಿಟ್ಟು ಎದ್ದು, ಜೋಳದ ಹಿಟ್ಟು ಇರ್ತೈತಲ್ಲ ಅದನ್ನ ಎದ್ದು ಲಟ್ಟಿಸ್ಬೇಕು ನೋಡ್ರಿ. ಇವು ಹೆಲ್ದಿಯಾಗಿರ್ತಾವೆ, ಟೇಸ್ಟಿಯಾಗಿರ್ತಾವೆ. ಹಂಗೆ ಚಪಾತಿ ಮಾಡಿ ಕೊಡ್ಬದ್ಲಿ ಈ ಥರ ಮೆಂತ್ಯ ಸೊಪ್ಪು ತಿನ್ನಂಗಿಲ್ಲ ಹುಡುಗರಪ್ಪ ಅಂದಾಗ ಈ ಥರ ಮಾಡಿಕೊಟ್ರೆ ತಿಂತಾವೆ ನೋಡ್ರಿ ಹುಡುಗರು. ರುಚಿಯಾಗಿರ್ತಾವೆ. ನೀವು ಒಮ್ಮೆ ಮಾಡಿ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂಥೇಳಿ. ಅದನ್ನೇನು ಮಾಡೋಣ, ಹಂಚಿನ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ಬಿಸೋಣ. ಹಂಗೆ ಬಿಸಿಕ್ಕಿನ ಒಂದು ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ಮೆತ್ತಗಾಗ್ತವೆ ನೋಡಿರಿ. ಈ ಥರ ಸುತ್ತಲೂ ಎಣ್ಣೆ ಹಚ್ಚಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ತಿರುವಿ ಹಾಕಿದ್ರೆ ರುಚಿಯಾದ ಮೆಂತ್ಯ ಸೊಪ್ಪಿನ ಚಪಾತಿ ರೆಡಿ ನೋಡ್ರಿ. ಮೆಂತ್ಯ ಚಪಾತಿ ರೆಡಿ ಆಗ್ತಾವೆ. ಮತ್ತು ಸ್ಕೂಲ್ಗೆ ಕಟ್ಟೋಕ್ಕೂ ಟೇಸ್ಟಿಯಾಗಿರ್ತಾವೆ ನೋಡ್ರಿ ಇವು.
ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಈ ಥರ ರುಚಿಯಾದ ಮೆಂತ್ಯ ಚಪಾತಿ ರೆಡಿ ಆಯಿತು. ನೀವು ಮಾಡಿ ಹೆಂಗಿದ್ದು ಅಂತ ಹೇಳಿ ಕಮೆಂಟ್ ಮಾಡಿ.